ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಎನ್ನುವುದು ಉಕ್ತಿ. ನಮಗೆ ಜೀವನದ ಸಂಗಾತಿಯಾಗಿ ಯಾರು ಸಿಗಬೇಕು ಅಂತ ನಿಶ್ಚಯ ಆಗಿರುತ್ತೋ ಅವರೇ ಸಿಗೋದು ಅನ್ನೋದಕ್ಕೆ ಮಂಗಳೂರಿನಲ್ಲೊಂದು ವಿಶೇಷ ವಿವಾಹ ಸಂಭ್ರಮ ಸಾಕ್ಷಿಯಾಗಿದೆ. ಮಂಗಳೂರಿನ ಯುವಕ ಮತ್ತು ಥೈಲ್ಯಾಂಡ್ ಯುವತಿ ಹಸೆಮಣೆ ಏರಿದ್ದಾರೆ. ಈ ಕ್ಯೂಟ್ ಲವ್ ಕಮ್ ಮ್ಯಾರೇಜ್ ಸ್ಟೋರಿಯನ್ನೊಮ್ಮೆ ನೋಡ್ಕೊಂಡು ಬರೋಣ ಬನ್ನಿ. ಥೈಲ್ಯಾಂಡ್ ವಧು ಭಾರತದ ವರ. ಮಂಗಳೂರಲ್ಲಿ ಹಿಂದೂ ಸಂಪ್ರದಾಯದಂತೆ ಕಲ್ಯಾಣ. ಕಾಲಲ್ಲಿ ಕಾಲುಂಗುರ, ಮೈ ಮೇಲೆ ಧಾರೆ ಸೀರೆ, ಹಣೆಯಲ್ಲಿ ಕುಂಕುಮ, ಕೊರಳಲ್ಲಿ ತಾಳಿ. ನೋಡೋಕೆ ಥೇಟ್ ಭಾರತೀಯ ನಾರಿಯಂತೆ ಕಾಣಿಸುತ್ತಿರುವ ಈಕೆ ಥೈಲ್ಯಾಂಡ್ ದೇಶದ ಯುವತಿ ಮೊಂತಕಾನ್ ಸಸೂಕ್. ಈಗ ಈಕೆ ಮಂಗಳೂರಿನ ಸೊಸೆ. ಮಂಗಳೂರಿನ ಗೋರಿಗುಡ್ಡೆ ನಿವಾಸಿ ಪೃಥ್ವಿರಾಜ್ ಅಮೀನ್ ಜೊತೆ ಈಕೆಯ ವಿವಾಹವಾಗಿದೆ. ಮಂಗಳೂರಿನ ಮಂಗಳಾದೇವಿ ದೇವಸ್ಥಾನದಲ್ಲಿ ಶಾಸ್ತ್ರೋಕ್ತವಾಗಿ ಅದು ಅಪ್ಪಟ ಭಾರತೀಯ ಸಂಪ್ರದಾಯದಂತೆ ವಿವಾಹ ಕಾರ್ಯಕ್ರಮ ಜರುಗಿದೆ. ನಾನು ಥೈಲ್ಯಾಂಡ್ ಟೂರಿಗೆ ಹೋಗಿದ್ದೆ. ಸೊ ಅಲ್ಲಿ ಫೆಬ್ರವರಿ ಟೈಮ್ ಹೋಗಿದ್ದೆ. ಸೊ ವ್ಯಾಲೆಂಟೈನ್ಸ್ ಡೇ ಟೈಮಲ್ಲಿ ಅವ್ರು ನನಗೆ ಸಿಕ್ಕಿದ್ರು. ಸೊ ಆಮೇಲೆ ಪರಿಚಯ ಆಗಿ ನಾನು ಆಲ್ಮೋಸ್ಟ್ 2 months ಅಲ್ಲಿದ್ದೆ. ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಅವ್ರು ಇಂಡಿಯಾಗೆ ಬಂದರು. ಸೊ ಇಂಡಿಯಾದಲ್ಲಿ ಸಹ ಅವ್ರು ನಮ್ಮ ಹತ್ರ ತುಂಬ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಾವೀಗ ಮದುವೆ ಆಗಿದ್ವಿ. ಅವರ ಮನೆಯವರು ಒಪ್ಪಿದ್ರಂದರೆ ಅವರಿಗೆ ಖುಷಿ ಆಯಿತು ನಮ್ಮ ಮನಸ್ಸನ್ನು ನೋಡಿ. ಅವರಿಗೆ ತುಂಬ ಅಡ್ಜಸ್ಟ್ ಆಗಿದೆ, ಅವರೇನು ಪ್ರಾಬ್ಲಮ್ ಇಲ್ಲ. ಸೊ ಆಲ್ಮೋಸ್ಟ್ 1 year ಇದ್ದಾರೆ ಅವರು ಇಂಡಿಯಾದಲ್ಲೇ. ಸೊ ಫಸ್ಟ್ ಟೂರಿಸ್ಟ್ ವೀಸಾದಲ್ಲಿ ಈಗ ಪರ್ಮನೆಂಟ್ ವೀಸಾ ಆಗಿ ಅವರೀಗ ಇಂಡಿಯಾದಲ್ಲಿ ಇದ್ದಾರೆ ತುಂಬ ಸಮಯದಿಂದ. ಸೊ ಅವರಿಗೆ ಏನು ಪ್ರಾಬ್ಲಮ್ ಆಗಿಲ್ಲ. ವಧು ಮೊಂತಕಾನ್ ಸಸೂಕ್ ಬೌದ್ಧ ಧರ್ಮಕ್ಕೆ ಸೇರಿದ್ದು ಕಳೆದ ಜುಲೈ ತಿಂಗಳಲ್ಲೇ ಬೌದ್ಧ ಸಂಪ್ರದಾಯದಂತೆ ಥೈಲ್ಯಾಂಡ್ನಲ್ಲಿ ವಿವಾಹ ನಡೆದಿತ್ತು. ಇನ್ನು ಮುಂದೆ ಥೈಲ್ಯಾಂಡ್ ತ್ಯಜಿಸಿ ತನ್ನ ಪತಿಯೊಂದಿಗೆ ಭಾರತದಲ್ಲೇ ಮೊಂತಕಾನ್ ಸಸೂಕ್ ಸಂಸಾರ ನಡೆಸಲಿದ್ದಾರೆ. ಮಂಗಳೂರಿನ ಪೃಥ್ವಿರಾಜ್ ಬೆಂಗಳೂರಿನಲ್ಲಿ ಐಟಿ ಉದ್ಯೋಗಿಯಾಗಿದ್ದು ಕಳೆದ ಕೆಲ ತಿಂಗಳ ಹಿಂದೆ ಥೈಲ್ಯಾಂಡ್ಗೆ ಭೇಟಿ ನೀಡಿದ್ರು. ಈ ವೇಳೆ ಐಟಿ ಉದ್ಯೋಗಿಯೇ ಆಗಿರುವ ಮೊಂತಕಾನ್ ಸಸೂಕ್ ಪರಿಚಯವಾಗಿದೆ. ಪ್ರೇಮಿಗಳ ದಿನದಂದು ಶುರುವಾದ ಈ ಪರಿಚಯ ಪ್ರೀತಿಗೆ ತಿರುಗಿದೆ. 2 ಮನಸ್ಸುಗಳು ಒಂದಾದ ಮೇಲೆ ಇಬ್ಬರು ಮದುವೆಯಾಗುವ ನಿರ್ಧಾರಕ್ಕೆ ಬಂದಿದ್ದಾರೆ. ಮನೆಯವರಿಗೆ ಈ ವಿಚಾರ ತಿಳಿಸಿದ್ದಾರೆ. ಮೊದಲಿಗೆ ಪೃಥ್ವಿರಾಜ್ ಕುಟುಂಬಸ್ಥರು ವಿರೋಧಿಸಿದ್ದಾರೆ. ಆದರೆ ಥೈಲ್ಯಾಂಡ್ ಸುಂದರಿಯ ಗುಣ ನಡತೆಗೆ ಫಿದಾ ಆಗಿದ್ದಾರೆ. ಸೊಸೆ ತುಂಬ ಚೆನ್ನಾಗಿ ಹೊಂದ್ಕೊಳ್ತಿದ್ದಾಳೆ, ತೊಂದರೆ ಇಲ್ಲ. ತುಂಬ ಖುಷಿಯಾಗಿದೆ ನಮಗೆ. ಫಸ್ಟಿಗೆ ಅವನು ಹೀಗೀಗೆ ಥೈಲ್ಯಾಂಡಿಂದ ಹುಡುಗಿ ಹೇಳೋಗೊಮ್ಮೆ ಶಾಕ್ ಆಯಿತು, ಬೇಡ ಅಂತಾಯಿತು, ಹೇಗಿದ್ದಾಳ ಎಂಥದೋ ಅಂತ. ಬಟ್ ನೋಡುವಾಗ ಮಂಗಳೂರಿನಲ್ಲೂ ನಾವು ಎಷ್ಟು ಹುಡುಕಿದ್ರೂ ನಮಗೆ ಅಂಥ ಒಂದು ಸೊಸೆ ಸಿಗ್ತಿರಲಿಲ್ಲ. ಸೊ ಅಷ್ಟು ಹೊಂದಾಣಿಕೆಯಲ್ಲಿ, ಅಷ್ಟು ಪ್ರೀತಿಯಲ್ಲಿ, ಅಷ್ಟು ಇದರಲ್ಲಿ ಇದ್ದಾಳೆ. ಸೊ ವಿ ಆರ್ ವೆರಿ ಹ್ಯಾಪಿ. ನಮಗೆ ಅವಳದು ವೀಸಾದೆಲ್ಲ ಮಾಡಲಿಕ್ಕಿತ್ತು. ಸೊ ಮೊದಲು ಮದುವೆ ರಿಜಿಸ್ಟರ್ ಮಾಡಿಸಿದೆ, ಆಮೇಲೆ ವೀಸಾ ಮೂವ್ ಮಾಡಿ ಈಗ ಅವಳಿಗೆ ವೀಸಾ ಸಿಕ್ಕಿದೆ, ಸ್ಪೌಸ್ ವೀಸಾ ಸಿಕ್ಕಿದೆ. ಥೈಲ್ಯಾಂಡ್ನಲ್ಲಿ ಅರಳಿದ ಪ್ರೇಮ ಕಥೆ ಭಾರತದಲ್ಲಿ ಸಾಂಸಾರಿಕ ಜೀವನಕ್ಕೆ ಕಾಲಿಡುವ ಮೂಲಕ ಸುಂದರ ತಿರುವು ಪಡೆದಿದೆ. ಈ ಮುದ್ದಾದ ಜೋಡಿಗೆ ಯಾರ ದೃಷ್ಟಿಯೂ ಬೀಳದೆ 100 ಕಾಲ ಚೆನ್ನಾಗಿ ಬಾಳಲಿ ಅನ್ನೋದು ನಮ್ಮ ಆಶಯ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.